ಹಂಗೆ ಒಕ್ಕಲು ಮುದ್ದೈ ಅಷ್ಟು ಚೆನ್ನಾಗೇ ಹೇಳ್ತಾನೆ. ಒಬ್ಬ ಒಕ್ಕಲು ಮಾಡವ ಹಿಂಗೆ ಹೇಳ್ತಾ. ಎಲ್ಲೇನು ಯಾವ ಓದಿಲ್ಲ, ಬಿಟ್ಟಿಲ್ಲ, ಶಾಸ್ತ್ರ ಇಲ್ಲ, ವೇದ ಇಲ್ಲ, ಪುರಾಣ ಇಲ್ಲ, ವಚನ ಓದಿಲ್ಲ, ಏನು ಮಾಡಿಲ್ಲ. ಆದರೆ ಎಂಥ ಮನುಷ್ಯ ಆತ ಹೇಳ್ತಾನೆ, ಮನಸ್ಸು ಸ್ವಚ್ಛ ಮಾಡೋದು ಬಹಳ ದೊಡ್ಡದು. ಭಾವ ಸ್ವಚ್ಛ ಮಾಡಬೇಕು. ಭಾವದಲ್ಲಿ ಭಾವ ಅನ್ನುವ ಭೂಮಿಯೊಳಗೆ ಏನೇನು ಕಸ ಅದ, ಏನೇನು ಅವು ಇವು ಬೆಳೆದಾವ, ಮುಳ್ಳ ಗಂಟೆಗಳು ಬೆಳೆದಾವ, ಕಲ್ಲು ಅಂಥವಿಂಥವು ಹರಿವ್ಯಾವ, ಇದನ್ನೆಲ್ಲ ತೆಗಿದು. ಹೆಂಗೆ ಈ ಭೂಮಿಯಾಗ ಕಲ್ಲ ಅವು ಇವು ಎಲ್ಲ ಆಗಿಲ್ಲೇನು, ಅದ್ರಾಗ ಏನು ಬೆಲೆನೇ ಇಲ್ಲ, ಹಂಗಾಗಿ ಬಿಟ್ಟಿರ್ತದೆ. ಹಾಗೆ ನಮ್ಮ ಮನಸ್ಸು, ನಮ್ಮ ಹೃದಯ, ಅಂತರಂಗ ಆ ಭೂಮಿಯೊಳಗೆ ಏನೇನೋ ಬಿದ್ದದ, ಬೆಳಿಬಾರ್ದೆಲ್ಲ ಬೆಳೆದದ, ಅದನ್ನೆಲ್ಲ ತೆಗಿಬೇಕಲ್ಲ. ಅದರಾಗ ಕಾಮನೆಗಳು ಬೆಳೆದಾವ, ವಿಪರೀತ ಚಿಂತೆಗಳು ಬೆಳೆದಾವ, ಮನಸ್ಸು ದೌರ್ಬಲ್ಯ ಬೆಳೆದದ, ಇಷ್ಟೆಲ್ಲ ಬೆಳೆದದ. ಹಂಗೆ ಭಗವಂತಿ ಜಗತ್ತಿನಾಗ ಏನೇನೋ ಮಾಡಿ ಇಟ್ಟಿದಾನ. ಅದನ್ನು ಅನುಭವಿಸಬೇಕಾದರೆ ಒಂದಿಷ್ಟು ಸ್ವಚ್ಛತಾ ಬೇಡೇನು ಮನುಷ್ಯನಾಗ.